ನಮಸ್ಕಾರ. 30ನೇ ಸೇನಾ ಮುಖ್ಯಸ್ಥರಾಗಿ ಯಾರು ಅಧಿಕಾರ ವಹಿಸಿಕೊಂಡರು? 30ನೇ ಸೇನಾ ಮುಖ್ಯಸ್ಥರಾಗಿ ಯಾರು ಅಧಿಕಾರ ವಹಿಸಿಕೊಂಡರು? ಉಪೇಂದ್ರ ದ್ವಿವೇದಿ, ವಿ.ಕೆ. ಸಿಂಗ್, ಮನೋಜ್ ಪಾಂಡೆ. ಇವುಗಳಲ್ಲಿ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಆಯ್ಕೆ ಉಪೇಂದ್ರ ದ್ವಿವೇದಿ. ಉಪೇಂದ್ರ ದ್ವಿವೇದಿಯವರು 30ನೇ ಸೇನಾ ಮುಖ್ಯಸ್ಥರಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಮಹಾರಾಷ್ಟ್ರದ ಮೊದಲ ಮಹಿಳಾ ಮುಖ್ಯ ಕಾರ್ಯದರ್ಶಿಯಾಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ? ಮಹಾರಾಷ್ಟ್ರದ ಮೊದಲ ಮಹಿಳಾ ಮುಖ್ಯ ಕಾರ್ಯದರ್ಶಿಯಾಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ? ಅನುರಾಧಾ ಸಿನ್ಹಾ, ಸೃಷ್ಟಿ ಜಯಂತ್ ದೇಶ್ಮುಖ್, ಅಂಜಲಿ ಗಾರ್ಗ್, ಸುಜಾತಾ ಸೌನಿಕ್. ಇದಕ್ಕೆ ಸರಿಯಾದ ಆಯ್ಕೆ ಸುಜಾತಾ ಸೌನಿಕ್ ಅವರು ಮಹಾರಾಷ್ಟ್ರದ ಮೊಟ್ಟಮೊದಲ ಮಹಿಳಾ ಮುಖ್ಯ ಕಾರ್ಯದರ್ಶಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. T20 ವಿಶ್ವಕಪ್ 2024 ಫೈನಲ್ನಲ್ಲಿ ಸ್ಮಾರ್ಟ್ ಕ್ಯಾಚ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? T20 ವಿಶ್ವಕಪ್ 2024 ಫೈನಲ್ನಲ್ಲಿ ಸ್ಮಾರ್ಟ್ ಕ್ಯಾಚ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ರವೀಂದ್ರ ಜಡೇಜಾ, ವಿರಾಟ್ ಕೊಹ್ಲಿ, ಸೂರ್ಯಕುಮಾರ್ ಯಾದವ್, ರೋಹಿತ್ ಶರ್ಮಾ. ಇದಕ್ಕೆ ಸರಿಯಾದ ಆಯ್ಕೆ ಸೂರ್ಯಕುಮಾರ್ ಯಾದವ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಮೀನಾ ತೋರಿಶಿಮಾ ದ್ವೀಪ ಯಾವ ದೇಶಕ್ಕೆ ಸೇರಿದೆ? ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಮಿನಾಮಿ ತೋರಿಶಿಮಾ ದ್ವೀಪ ಯಾವ ದೇಶಕ್ಕೆ ಸೇರಿದೆ? ಮಿನಾಮಿ ತೋರಿಶಿಮಾ. ಚೀನಾ, ಫ್ರಾನ್ಸ್, ಜಪಾನ್, ದಕ್ಷಿಣ ಕೊರಿಯಾ. ಇದು ಮಿನಾಮಿ ತೋರಿಶಿಮಾ ದ್ವೀಪ ಜಪಾನ್ ದೇಶಕ್ಕೆ ಸೇರಿದ ಒಂದು ದ್ವೀಪವಾಗಿದೆ. ಗ್ಲೋಬಲ್ ಇಂಡಿಯಾ ಎಐ ಶೃಂಗಸಭೆ 2024 ಎಲ್ಲಿ ಆಯೋಜಿಸಲಾಗುವುದು? ಗ್ಲೋಬಲ್ ಇಂಡಿಯಾ ಎಐ ಶೃಂಗಸಭೆ 2024 ಎಲ್ಲಿ ಯೋಜಿಸಲಾಗುವುದು? ನವದೆಹಲಿ, ಬೆಂಗಳೂರು, ಮುಂಬೈ, ಅಹಮದಾಬಾದ್. ಇದು ನವದೆಹಲಿಯಲ್ಲಿ ಗ್ಲೋಬಲ್ ಇಂಡಿಯಾ ಎಐ ಶೃಂಗಸಭೆಯನ್ನು 2024 ಗ್ಲೋಬಲ್ ಇಂಡಿಯಾ ಎಐ ಶೃಂಗಸಭೆಯನ್ನು ನವದೆಹಲಿಯಲ್ಲಿ ಯೋಜಿಸಲಾಗುವುದು. ಇತ್ತೀಚೆಗೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿಯ ನಂತರ T20 ಇಂಟರ್ನ್ಯಾಷನಲ್ ಕ್ರಿಕೆಟ್ನಿಂದ ನಿವೃತ್ತಿಯಾದ ಭಾರತೀಯ ಯಾರು? ಇತ್ತೀಚೆಗೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿಯ ನಂತರ T20 ಇಂಟರ್ನ್ಯಾಷನಲ್ ಕ್ರಿಕೆಟ್ನಿಂದ ನಿವೃತ್ತಿಯಾದಂತಹ ಭಾರತೀಯ ಆಟಗಾರ ಯಾರು? ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್, ಸೂರ್ಯಕುಮಾರ್ ಯಾದವ್, ರವೀಂದ್ರ ಜಡೇಜಾ. ಇದಕ್ಕೆ ಸರಿಯಾದ ಆಯ್ಕೆ ರವೀಂದ್ರ ಜಡೇಜಾ ಅವರು ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿಯ ನಂತರ T20 ಇಂಟರ್ನ್ಯಾಷನಲ್ಗೆ ನಿವೃತ್ತಿಯನ್ನ ಘೋಷಿಸಿದರು. ಪ್ರಧಾನಿ ಮೋದಿ ಇತ್ತೀಚೆಗೆ ಯಾರ ಜೀವನ ಆಧಾರಿತ 3 ಪುಸ್ತಕಗಳನ್ನು ಬಿಡುಗಡೆ ಮಾಡಿದರು? ಪ್ರಧಾನಿ ಮೋದಿಯವರು ಇತ್ತೀಚೆಗೆ ಯಾರ ಜೀವನ ಆಧಾರಿತ 3 ಪುಸ್ತಕಗಳನ್ನು ಬಿಡುಗಡೆ ಮಾಡಿದರು? ಹಮೀದ್ ಅನ್ಸಾರಿ, ಓಂ ಬಿರ್ಲಾ, ಜಗದೀಪ್ ಧನಕರ್, ವೆಂಕಯ್ಯ ನಾಯ್ಡು. ವೆಂಕಯ್ಯ ನಾಯ್ಡು ರವರ ಜೀವನ ಆಧಾರಿತ 3 ಪುಸ್ತಕಗಳನ್ನು ಶ್ರೀಯುತ ನರೇಂದ್ರ ಮೋದಿಯವರು ಇತ್ತೀಚೆಗೆ ಬಿಡುಗಡೆಗೊಳಿಸಿದರು. ಓಕೆ, ನೆಕ್ಸ್ಟ್ ಕ್ಲಾಸ್ನಲ್ಲಿ ಸಿಗ್ತೀನಿ. ನಮಸ್ಕಾರ.